ಹೆಲೋ ವ್ಯೂವರ್ಸ್, ನಾವಿವತ್ತು ನಮ್ಮ ವಿನ್ಸರ್ ಪ್ರೋವನ್ನು ಸ್ಪೋರ್ಟ್ಸ್ ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪೋರ್ಟ್ಸ್ ಮತ್ತು ನಾರ್ಮಲ್ ಈ ಎರಡು ಮೋಡಲ್ಲಿ ಆ್ಯಕ್ಚುಲಿ ಇವತ್ತು ಡ್ರೈವ್ ಮಾಡಿದೆವು. ಆಲ್ಮೋಸ್ಟು 202 ಕಿಲೋಮೀಟರ್. ಇದರಲ್ಲಿ ಒಂದು 40% ಸ್ಪೋರ್ಟ್ಸ್ ಮೋಡಲ್ ಇತ್ತು ಮತ್ತು ನಾರ್ಮಲ್ ಮೋಡು. ಇಕೋ ಮತ್ತು ಇಕೋ ಪ್ಲಸ್ ಯೂಸ್ ಮಾಡಿಲ್ಲ, ತುಂಬ ಕಡಿಮೆ ಇವತ್ತು. ಎಲ್ಲ ಹೈವೇ ಎಲ್ಲ ಇತ್ತು ನಮ್ಮದು ಇವತ್ತು ಜರ್ನಿ. ಸೊ ಇದರಲ್ಲಿ ನನಗೆ ಎ ಸಿ ಅಂತೂ ಫುಲ್ ಹಾಕಿದೆ ನಾನು. ವೈರ್ಲೆಸ್ ಚಾರ್ಜರ್ ಆನ್ ಇತ್ತು, ಎ ಸಿ ಆನ್ ಇತ್ತು, ಮತ್ತು ಆ್ಯಂಡ್ರಾಯ್ಡ್ ಆಟೋ ಕೂಡ ಎಲ್ಲ ಆನ್ ಇತ್ತು. ಸೊ ಎಷ್ಟು ರೇಂಜ್ ಬರ್ಬೋದು ನಿಮಗೆ ಗೊತ್ತಿರ್ಬೋದು. ಲಾಸ್ಟ್ ಇಕೋ ಮತ್ತು ಇಕೋ ಪ್ಲಸ್ಸಲ್ಲಿ ಆಲ್ಮೋಸ್ಟು 400 to 450 ತನಕ ರೇಂಜ್ ಬಂದಿದೆ. ಬಟ್ ಇದರಲ್ಲಿ ಏನು ರೇಂಜ್ ನನಗೆ ಟೆಸ್ಟ್ ಮಾಡಬೇಕಿತ್ತು, ರಿಯಲ್ ವರ್ಲ್ಡ್ ರೇಂಜ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ನಾರ್ಮಲ್ ಮೋಡು. ಇದರಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 202 ಕಿಲೋಮೀಟರ್ ಬಂದಿದೆ. ಇದರಲ್ಲಿ ಒಂದು 50 ಕಿಲೋಮೀಟರ್ ಅಪ್ ಹಿಲ್ ಇತ್ತು, ಒಂದು 50 ಕಿಲೋಮೀಟರ್ ಡೌನ್ ಹಿಲ್ ಇತ್ತು. ಸೊ ಎಲ್ಲ ಸೇರಿಸಿ ಆವ್ರೇಜ್ ಆಗಿ ನಮಗೆ 202. ಇದರ ಪ್ರಕಾರ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 300ನ ಒಳಗೆ ರೇಂಜ್ ಬರುತ್ತೆ. 300 to 320 ಅಚೀವ್ ಮಾಡ್ಬೋದು. ಅಂದರೆ ಎ ಸಿ ಅಂತ ತುಂಬ ಕೂಲಲ್ಲಿ ಇಟ್ಟಿದೆ ನಾನು, 19 to 20 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಟಿದ್ದೆ. ಸೊ ಇದರಿಂದ ಸ್ವಲ್ಪ ರೇಂಜ್ ಡ್ರಾಪ್ ಆಗಿದೆ ಕಂಪೇರ್ ಟು ಇಕೋ ಪ್ಲಸ್ ಮತ್ತು ಇಕೋ. ನಿಮಗೆ ಇದರಲ್ಲಿ ಆಲ್ಮೋಸ್ಟು ಒಂದು 280 to 300 ರೇಂಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಪೋರ್ಟ್ಸ್ ಮತ್ತು ನಾರ್ಮಲ್ ಮೋಡಲ್ಲಿ. ಎನರ್ಜಿ ರೀಜನರೇಷನ್ ಕೂಡ ಲೋ ಮತ್ತು ನಾರ್ಮಲ್ ಇತ್ತು, ಹೆವಿಯಲ್ಲಿ ಇಡಲಿಲ್ಲ. ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಈ ಸ್ಪೋರ್ಟ್ಸ್ ಮತ್ತು ನಾರ್ಮಲ್ ಮೋಡಲ್ಲಿ ಇಟ್ಟರೆ ರೇಂಜ್ ಆ್ಯಕ್ಚುಲಿ ಕಮ್ಮಿ ಬರುತ್ತೆ ನಿಮಗೆ. ನೀವು ರೇಂಜ್ ಕಮ್ಮಿ ಇರುತ್ತೆ, ಬಟ್ ಡ್ರೈವಿಂಗ್ ಇದೆಯಲ್ಲ ತುಂಬ ಸ್ಮೂತ್ ಇದೆ. ನೀವು ಜಾಸ್ತಿ ಆಕ್ಸಿಲರೇಟರ್ ಕೊಡಬೇಕು ಅಂತಲೇ ಇಲ್ಲ. ನಿಮ್ಮ ಆಕ್ಸಿಲೇಟರ್ ಕೊಡುವ ಕಾಲಲ್ಲಿ ಏನೋ ನೋವೇನು ಬರುವುದಿಲ್ಲ, ತುಂಬ ಸ್ಮೂತ್ ಇರುತ್ತೆ. ನಾರ್ಮಲ್ ಮತ್ತು ಸ್ಪೋರ್ಟ್ ಡ್ರೈವಲ್ಲಿ ತುಂಬ ಸ್ಮೂತ್ ಇರುತ್ತೆ ಆ್ಯಕ್ಚುಲಿ. ಸೊ ಇದರಿಂದ ನಾನು ನಿಮಗೆ ಸಜೆಷನ್ ಮಾಡೋದು ಏನಂದರೆ, ಇನ್ ಕೇಸ್ ನಿಮಗೆ ಒಂದು 100-200 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸೊ ನೀವು ಮನೆಗೆ ಬರ್ತೀರಿ, ಮನೆಯಿಂದ ಒಂದು 100-200 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಇದ್ದರೆ ನೀವು ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಮೋಡನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ಜರ್ನಿ ತುಂಬ ಸಿಂಪಲ್ ಆಗಿರುತ್ತೆ. ಅಂದರೆ ನಿಮಗೆ ಜಾಸ್ತಿ ಪ್ರೆಷರ್ ಬೀರಲ್ಲ ನಿಮ್ಮ ಕಾಲ ಮೇಲೆ. ಆಮೇಲೆ ನೀವು ಎಂತೂ ರಿಟರ್ನ್ ಬರ್ತೀರಿ ಮನೆಗೆ. ಸೊ ಚಾರ್ಜರ್ ಇದ್ದೇ ಇರುತ್ತೆ, ದೊಡ್ಡ ಕಾಸ್ಟ್ ಏನು ಬೀರಲ್ಲ. ನನ್ನ ಚಾರ್ಜರ್ ಆ್ಯಕ್ಚುಲಿ ನಾನು 3 ಫೇಸ್ ಚಾರ್ಜರ್ ಹಾಕಿಸಿದ್ದು. ಸೊ ಅದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಆಲ್ಮೋಸ್ಟ್ 4 rupees per ಯೂನಿಟ್ ಬೀಳುತ್ತೆ. ಸೊ ಜಾಸ್ತಿ ಕಾಸ್ಟ್ ಬೀಳಲ್ಲ. ಸೊ ನನ್ನ ಸಜೆಷನ್ ಅದೇ, ನೀವು ಇನ್ ಕೇಸ್ 100-200 ಜರ್ನಿ ಮಾಡಿದ್ರೆ ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಯೂಸ್ ಮಾಡೋದು. ಇಕೋ ಮತ್ತು ಇಕೋ ಪ್ಲಸ್ ಬೇಕು ಅಂತ ಇಲ್ಲ. ನೀವು ಇನ್ ಕೇಸ್ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಿ ಪ್ಲ್ಯಾನ್ಡ್, ನೀವು ಲಾಸ್ಟ್ ಟೈಮ್ ನಾನು ಪಾಲಕ್ಕಾಡ್ ಆಲ್ಮೋಸ್ಟ್ 1000 ಅಪ್ ಆ್ಯಂಡ್ ಡೌನ್ ಮಾಡಿದೆ ಅಲ್ಲ, ಅದರಲ್ಲಿ ಬೇಕಾದರೆ ನೀವು ಈ ಇಕೋ ಇದೆ ನೋಡಿ, ಇಕೋ ಪ್ಲಸ್ ಇದೆ ಅಥವಾ ಇಕೋ ಇದೆ, ಎರಡನ್ನು ಯೂಸ್ ಮಾಡೋದು, ಇಕೋ ಪ್ಲಸ್ ಮತ್ತು ಇಕೋವನ್ನು. ಲಾಂಗ್ ರೇಂಜಿಗೆ ಆದರೆ ನಿಮಗೆ ಇದು ಬೆಸ್ಟ್. ಯಾವುದು ಇಕೋ ಮತ್ತು ಇಕೋ ಪ್ಲಸ್. ನಾರ್ಮಲ್ ಸಿಂಪಲ್ ಜರ್ನಿ, ನಾರ್ಮಲ್ ನಮ್ಮಲ್ಲಿ ಜಾಸ್ತಿ ಹೈವೇನೇ ಇದೆ, ಸೊ ನ್ಯಾಷನಲ್ ಹೈವೇ ಇದೆ. ಸೊ ನಿಮಗೆ ಬಿಂದಾಸ್ ಇರುತ್ತೆ. ಸ್ಪೋರ್ಟ್ಸ್ ಮತ್ತು ನಾರ್ಮಲ್ ಮೋಡಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇಕೋ, ಇದು ನಮ್ಮ ವಿನ್ಸರ್ ಪ್ರೋ. ಸೊ ಅದೇ ನಿಮಗೆ ಆಲ್ಮೋಸ್ಟ್ 280 to 300 ರೇಂಜ್ ಅಚೀವ್ ಮಾಡ್ಬೋದು ವಿತ್ ಎ ಸಿ ಅನ್ನೋದು ನೆನ್ಪಿಟ್ಟು. ಇಲ್ಲಾಂದ್ರೆ 20-25 ಬರುತ್ತೆ. ನಂದು ಸ್ಪೀಡ್ ಆಲ್ಮೋಸ್ಟ್ ಇವತ್ತು 150 ಕೂಡ ಟಚ್ ಮಾಡಿದೆ. ಅವರೇಜ್ ಸ್ಪೀಡ್ ನಂದು ಇವತ್ತು 90 to 100 ಎಬೋನೇ ಇತ್ತು ಇವತ್ತು ಅವರೇಜ್ ಸ್ಪೀಡ್. ಅಂದರೆ ಇಲ್ಲಿ ರೋಡ್ ಒಳ್ಳೇದಿದೆ ನಮ್ಮದು, ನ್ಯಾಷನಲ್ ಹೈವೇ ಬ್ಯಾಂಗ್ಳೂರು. ಸೊ ಇವತ್ತು ಸಕಲೇಶ್ಪುರ ಜರ್ನಿ ಇತ್ತು ನಂದು ಅಪ್ ಆ್ಯಂಡ್ ಡೌನು. ಸೊ ಅಲ್ಲಿ ನಾವು 202 ಕಿಲೋಮೀಟರ್ ಆಯಿತು ನನಗೆ ಅಪ್ ಆ್ಯಂಡ್ ಡೌನ್ ಆಲ್ಮೋಸ್ಟು. ಸೊ ಅದು ಒಳ್ಳೆ ರೇಂಜ್ ಆ್ಯಕ್ಚುಲಿ, ಇಷ್ಟು ಸ್ಮೂತ್ ಇದೆ ಜರ್ನಿ. ಆಮೇಲೆ ಇಲ್ಲಿ ನನಗೆ ಚಾರ್ಜಿಂಗ್ ಅವೈಲೇಬಿಲಿಟಿ ಇದೆ ನಮ್ಮ ಮನೆಯಲ್ಲೇ. ಸೊ ನನ್ನ ಸಜೆಷನ್, ನಾನು ಹೇಳಿದಾಗೆ ನಿಮಗೆ ಸ್ಪೋರ್ಟ್ಸ್ ನಾರ್ಮಲ್ ಮೋಡನ್ನು ಯೂಸ್ ಮಾಡಿ, ಇನ್ ಕೇಸ್ ನಿಮ್ಮದು ಚಾರ್ಜರ್ ನಿಮ್ಮ ಕನ್ವೀನಿಯಂಟ್ ಇದ್ದರೆ ನಿಮಗೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿತ್ ವಿನ್ಸರ್ ಪ್ರೋ.